ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ BR ಗಂಗಾಧರಯ್ಯ, ಸಹಾಯಕ ಪ್ರಾಧ್ಯಾಪಕ, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗೌರಿಬಿದನೂರು. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು BA ಪ್ರಥಮ ಸೆಮಿಸ್ಟರ್ ಪತ್ರಿಕೆ 1 ಪ್ರಾಚೀನ ಭಾರತದ ಚರಿತ್ರೆಯ ಮೊದಲನೇ ಚಾಪ್ಟರ್ನ ಹರಪ್ಪ ನಾಗರಿಕತೆಯ ನಗರ ಯೋಜನೆಯ ಬಗ್ಗೆ ತಮ್ಮೊಂದಿಗೆ ಕೆಲವಾರು ವಿಚಾರಗಳನ್ನು ಹಂಚಿಕೊಳ್ಳಲು ಬಂದಿರುತ್ತೇನೆ. ಈ ಒಂದು ತರಗತಿಗೆ ಎಲ್ಲರನ್ನೂ ಸ್ವಾಗತ ಕೋರುತ್ತೇನೆ. ಈ ಒಂದು ತರಗತಿಯಲ್ಲಿ ನಾವು ನಗರ ಯೋಜನೆಯ ಬಗ್ಗೆ, ಹರಪ್ಪ ನಗರ ಯೋಜನೆಯ ಬಗ್ಗೆ, ಅಲ್ಲಿನ ರಸ್ತೆಗಳ ಬಗ್ಗೆ, ಒಳಚರಂಡಿ ವ್ಯವಸ್ಥೆಯ ಬಗ್ಗೆ, ವಾಸ ಕಟ್ಟಡಗಳ ಬಗ್ಗೆ ಮತ್ತು ಸಾರ್ವಜನಿಕ ಕಟ್ಟಡಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಹರಪ್ಪ ಸಂಸ್ಕೃತಿ ನಗರ ಸಂಸ್ಕೃತಿಯಾಗಿತ್ತು. ಕಾಲದಲ್ಲಿ ಅದು ಪ್ರಾಚೀನ, ಆದರೆ ಸಂಸ್ಕೃತಿಯಲ್ಲಿ ಅದು ಆಧುನಿಕವಾಗಿತ್ತು. ಹರಪ್ಪ ಜನ ಮೂಲತಃ ನಗರವಾಸಿಗಳು. ಅವರು ನಗರ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿದ್ದರು. ಹರಪ್ಪ ನಾಗರಿಕತೆಯ ಒಂದು ವೈಶಿಷ್ಟ್ಯತೆ ಅಂದರೆ ನಗರ ಯೋಜನೆ ಮತ್ತು ನಗರ ಸಂಸ್ಕೃತಿ ಅಂತ ನಾವು ಹೇಳಬಹುದು. ಹರಪ್ಪ ನಾಗರಿಕತೆಯ ಅವಶೇಷಗಳನ್ನು ನಾವು ಗಮನಿಸ್ತಾ ಹೋದರೆ ಹರಪ್ಪದ ಜನ ಸುಸಂಸ್ಕೃತ ಮತ್ತು ಅಭಿವೃದ್ಧಿ ಹೊಂದಿದಂತಹ ನಗರ ಜೀವನವನ್ನು ಹೊಂದಿದ್ರು. ನಗರ ಜೀವನವನ್ನು ಅವರು ನಡೆಸ್ತಾ ಇದ್ರು ಅಂತ ಹೇಳಿಬಿಟ್ಟು ಅವರ ಅವಶೇಷಗಳು ನಮಗೆ ಸಾಬೀತುಪಡಿಸ್ತವೆ. ಬಹುಶಃ ಈ ಒಂದು ನಾಗರಿಕತೆಯ ನಗರ ಯೋಜನೆಯಲ್ಲಿ ಹಲವಾರು ನಾಗರಿಕ ಸಂಸ್ಥೆಗಳು ಕಾರ್ಯ ಮಾಡಿದ್ದೋ ಮತ್ತು ಅವು ಹೆಚ್ಚು ಅಭಿವೃದ್ಧಿ ಹೊಂದಿದ್ದೋ ಎಂಬ ಅಂಶವನ್ನು ಸಹ ಇಲ್ಲಿ ನಾವು ಗಮನಿಸಬೇಕಾಗುತ್ತದೆ. ಹರಪ್ಪ ನಾಗರಿಕತೆಯ ಒಂದು ಕೇಂದ್ರಗಳಿರಬಹುದು, ಅವುಗಳ ನಿರ್ಮಾಣ ಇರಬಹುದು, ಬೀದಿಗಳು ಅಥವಾ ರಸ್ತೆಗಳಿರಬಹುದು, ಆ ಜನರ ವಸತಿ ಕಟ್ಟಡಗಳಿರಬಹುದು, ಒಳಚರಂಡಿ ವ್ಯವಸ್ಥೆ ಇರಬಹುದು, ಮೊಹೆಂಜೊದಾರೊವಿನ ಸಾರ್ವಜನಿಕ ಸ್ನಾನಘಟ್ಟ ಇರಬಹುದು, ಕೋಟೆಯ ಗೋಡೆಗಳಿರಬಹುದು, ಉಗ್ರಾಣಗಳಿರಬಹುದು, ಸಾರ್ವಜನಿಕ ಸಭಾಂಗಣಗಳಿರಬಹುದು, ಕಸದ ತೊಟ್ಟಿಗಳು, ಬೀದಿ ದೀಪಗಳು, ಇವೆಲ್ಲವೂ ಎಲ್ಲೋ ಒಂದು ಕಡೆ ಹರಪ್ಪ ನಾಗರಿಕತೆ ನಗರ ನಾಗರಿಕತೆಯಾಗಿತ್ತು ಅಂತ ಹೇಳಿಬಿಟ್ಟು ಪದೇ ಪದೇ ಸಾರಿ ಹೇಳುತ್ತವೆ. ಅಲ್ಲದೆ ಈ ಎಲ್ಲ ವಿಚಾರಗಳು ವಿದ್ವಾಂಸರನ್ನು ದಿಗ್ಭ್ರಮೆಗೊಳಿಸಿವೆ ಎನ್ನುವುದರಲ್ಲಿ ಯಾವುದೇ ರೀತಿಯ ಸಂಶಯ, ಸಂದೇಹ ಇಲ್ಲ. ಹರಪ್ಪ ನಾಗರಿಕತೆ ನಿಮಗೆ ತಿಳಿದಿರುವ ರೀತಿ ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಪರ್ಷಿಯನ್ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿತ್ತು. ಹರಪ್ಪ ನಾಗರಿಕತೆ ಜೀವಿತವಾಗಿದ್ದಂತಹ ಕಾಲಘಟ್ಟದಲ್ಲಿಯೇ ಈಜಿಪ್ಟ್ನಲ್ಲಿ ನಾಗರಿಕತೆ ಇತ್ತು, ಮೆಸೊಪೊಟೇಮಿಯಾದಲ್ಲಿತ್ತು, ಪರ್ಷಿಯಾದಲ್ಲಿತ್ತು. ಈ ಎಲ್ಲ ನಾಗರಿಕತೆಗಳು ಇದ್ದು ಇವೆಲ್ಲ ಸಮಕಾಲೀನ ಕಾಂಟೆಂಪರರಿ ಸಿವಿಲೈಸೇಷನ್ಸ್ ಅಂತ ನಾವು ಹೇಳ್ತೇವೆ. ಆದರೆ ಹರಪ್ಪ ನಾಗರಿಕತೆ ನಗರ ಯೋಜನೆಗೆ ತೋರಿರುವಷ್ಟು ಜಾಣ್ಮೆಯನ್ನು ಈ ಇತರೆ ಸಮಕಾಲೀನ ನಾಗರಿಕತೆಗಳು ತೋರಿಲ್ಲ. ಹರಪ್ಪ ನಾಗರಿಕತೆಯ ಜನ ಉತ್ಕೃಷ್ಟವಾದಂತಹ ನಗರ ಯೋಜನೆಯನ್ನು ಅವರು ಹೊಂದಿದ್ರು. ಇವರ ನಗರ ಯೋಜನೆ ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಚಲಿಸುವ ರೀತಿಯಲ್ಲಿ ಇತ್ತು. ಲಂಬ ಕೋನಗಳಲ್ಲಿ ದಾಟುವಂತಹ ರಸ್ತೆಗಳು, ಬೀದಿಗಳು ಮತ್ತು ಪಥಗಳ ನಿಯಮಿತ ವ್ಯವಸ್ಥೆಯನ್ನು ನಾವಿಲ್ಲಿ ಗುರುತಿಸಬಹುದು. ಇವರ ನಗರ ಯೋಜನೆ ವೈಜ್ಞಾನಿಕವಾಗಿತ್ತು ಮತ್ತು ಆಧುನಿಕವಾಗಿತ್ತು. ಬಹುಶಃ 7-8 ಸಾವಿರ ವರ್ಷಗಳ ಹಿಂದೆಯೇ ಹರಪ್ಪದ ಜನ ಈ ರೀತಿ ವೈಜ್ಞಾನಿಕವಾದಂತಹ ಮತ್ತು ಅತ್ಯಂತ ಆಧುನಿಕವಾದಂತಹ ಒಂದು ನಗರ ಯೋಜನೆಯನ್ನು ಅವರು ಹೊಂದಿದ್ರು ಎನ್ನುವುದು ನಿಜವಾಗಿಯೂ ಆಶ್ಚರ್ಯಕರ ಸಂಗತಿ, ಆದರೆ ಸತ್ಯ. ಹರಪ್ಪ ನಾಗರಿಕತೆಯ
ಪ್ರಮುಖ ಕೇಂದ್ರಗಳಾದಂಥ ಹರಪ್ಪ, ಮೊಹೆಂಜೊದಾರೋ, ಕಾಲಿಬಂಗನ್, ಲೋಥಾಲ್, ಬನವಾಲಿ, ರೂಪಾರ್ ಮುಂತಾದ ಕಡೆ ದೊರೆತಿರುವ ಅವಶೇಷಗಳು ನಿಜವಾಗಿಯೂ ಇವರ ನಾಗರಿಕತೆಯನ್ನು ಪುಷ್ಟೀಕರಿಸುವ ಅವಶೇಷಗಳನ್ನು ನಮಗೆ ನೀಡಿದೆ. ಬಹುತೇಕ ಹರಪ್ಪಾದ ಕೇಂದ್ರಗಳಲ್ಲಿ ಅಥವಾ ಹರಪ್ಪಾದ ನಗರಗಳಲ್ಲಿ 2 ಭಾಗಗಳನ್ನು ನಾವು ಕಾಣ್ತೇವೆ. ಒಂದು ಮೇಲಿನ ಭಾಗ, ಕೋಟೆಯನ್ನು ಹೊಂದಿರುವಂತಹ ಮೇಲಿನ ಭಾಗ, ಎತ್ತರದ ಭಾಗದಲ್ಲಿ ಇರುವಂತಹ ಒಂದು ನಗರದ ಭಾಗ ಮತ್ತು ಕೆಳಗಿನ ಭಾಗ. ಮೇಲಿನ ಭಾಗಕ್ಕೆ ಕೋಟೆ ಇರುತ್ತೆ, ಕೆಳಗಿನ ಭಾಗಕ್ಕೆ ಕೋಟೆ ಇರೋದಿಲ್ಲ. ಆದರೆ ಸಾಮಾನ್ಯ ಜನರ ವಾಸದ ಕಟ್ಟಡಗಳು ಅಲ್ಲಿ ಇದ್ದಿರಬಹುದು. ಮತ್ತು ನಮಗೆ ದೊರೆತಿರುವಂತಹ ಸಾರ್ವಜನಿಕ ಕಟ್ಟಡಗಳೆಲ್ಲವೂ ಸಹ ಈ ಒಂದು ಮೇಲಿನ ಭಾಗದಲ್ಲಿ ದೊರೆತಿವೆ. ಅಲ್ಲದೆ ಹರಪ್ಪಾದ ಜನ ಬಹುಶಃ ರಕ್ಷಣೆಗಾಗಿ ತಮ್ಮ ನಗರಗಳ ಸುತ್ತ, ತಮ್ಮ ಕೇಂದ್ರಗಳ ಸುತ್ತ ಇಟ್ಟಿಗೆಗಳಿಂದ ಕಟ್ಟಿದ ಗೋಡೆಗಳನ್ನು ಹೊಂದಿರ್ತಾ ಇದ್ರು. ಒಂದು ರೀತಿಯ ಕೋಟೆಗಳವು, ರಕ್ಷಣೆಗಾಗಿ ಆ ಕೋಟೆಗಳನ್ನು ಹೊಂದಿದ್ದು. ಸೊ ಈ ಒಂದು ಕೋಟೆಗಳು ಪಟ್ಟಣಗಳನ್ನು ಸುತ್ತುವರೆದಿದ್ದೋ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಅಲ್ಲದೆ ಪ್ರವೇಶ ದ್ವಾರಗಳನ್ನು ಸಹ ಹೊಂದಿದ್ದು. ಬಹುತೇಕ ಎಲ್ಲ ಕೇಂದ್ರಗಳು ಸಹ ಪ್ರವೇಶ ದ್ವಾರಗಳನ್ನು ಅವು ಹೊಂದಿದ್ದು. ಬೀದಿ ದೀಪದ ವ್ಯವಸ್ಥೆಯನ್ನು ಈ ಒಂದು ನಾಗರಿಕತೆಯಲ್ಲಿ ನಾವು ಅವಶೇಷಗಳ ಮೂಲಕ ಕಾಣಬಹುದು. ರಸ್ತೆಗಳ ಅಲ್ಲಲ್ಲಿ ಬೀದಿ ದೀಪಗಳಿದ್ದ ಬಗ್ಗೆ ನಮಗೆ ಅವಶೇಷಗಳು ನಮಗೆ ದೊರೆತಿವೆ. ಹಾಗಾಗಿ ಸಮಕಾಲೀನ ನಾಗರಿಕತೆಗಳ ಪಟ್ಟಣಗಳಾದ ಊರ್ ಇರಬಹುದು, ನಿಪ್ಪೂರ್ ಇರ್ಬೋದು, ಕಿಶ್ ಇರಬಹುದು, ಆ ನಗರಗಳಿಗಿಂತ ಹರಪ್ಪ ನಾಗರಿಕತೆಯ ನಗರಗಳು, ಕೇಂದ್ರಗಳು ನಿಜವಾಗಿಯೂ ಅತ್ಯಾಧುನಿಕವಾಗಿದ್ದವು ಎನ್ನುವುದನ್ನು ಈ ಎಲ್ಲ ಅಂಶಗಳು ದೃಢೀಕರಿಸುತ್ತವೆ. ಹರಪ್ಪ ನಾಗರಿಕತೆಯ ತುಂಬ ಪ್ರಮುಖವಾದಂತಹ ಒಂದು ಲಕ್ಷಣ ಅಥವಾ ನಗರ ಯೋಜನೆಗೆ ಪುಷ್ಟಿ ನೀಡುವಂತಹ ಒಂದು ಲಕ್ಷಣ ಅಂದರೆ ರಸ್ತೆಗಳು. ಹರಪ್ಪಾದ ಜನ ಉತ್ತಮವಾದ ರಸ್ತೆಗಳನ್ನು ಹೊಂದಿದ್ರು. ಬಹುತೇಕ ಎಲ್ಲ ಕೇಂದ್ರಗಳಲ್ಲಿರುವಂತಹ ರಸ್ತೆಗಳು ಅಗಲ ಮತ್ತು ನೇರವಾಗಿದ್ದಾವೆ. ಮುಖ್ಯ ರಸ್ತೆಗಳು ಸುಮಾರು 13, ಕಡಿಮೆ ಅಂದರೆ 13 ಅಡಿ ಅಗಲ ಮತ್ತು ದೊಡ್ಡದು ಅಂದರೆ 33 ಅಡಿ ಅಗಲವಿರುವಂತಹ ರಸ್ತೆಗಳನ್ನು ಕಾಣ್ತೇವೆ. ಅಲ್ಲದೆ ಸಣ್ಣ ರಸ್ತೆಗಳು ಅಥವಾ ಅಡ್ಡ ರಸ್ತೆಗಳು 7 ಅಡಿಯಿಂದ 12 ಅಡಿ ಅಗಲವಿರುವಂತಹ ಅಡ್ಡ ರಸ್ತೆಗಳನ್ನು ಈ ಒಂದು ಕೇಂದ್ರಗಳಲ್ಲಿ ನಾವು ಕಾಣಬಹುದು. ಹರಪ್ಪ ನಗರದ ಒಂದು ಮುಖ್ಯ ರಸ್ತೆಯ ಉದ್ದ ಸುಮಾರು 1.25 ಮೈಲು ಉದ್ದವಿದೆ. ಅಂದರೆ ನೋಡಿ, ಅಷ್ಟು ಉದ್ದವಾದಂತಹ ನೇರವಾದಂತಹ ಒಂದು ರಸ್ತೆಯನ್ನು ನಾವು ಹರಪ್ಪಾದಲ್ಲಿ ಕಾಣ್ತೇವೆ. ಮೊಹೆಂಜೊದಾರೋವಿನಲ್ಲಿರುವಂತಹ ರಸ್ತೆಗಳು ಉತ್ತರದಿಂದ ದಕ್ಷಿಣದವರೆಗೆ 360 ಮೀಟರ್ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ 200 ಮೀಟರ್ ಅಗಲವಿತ್ತು. ಮೊಹೆಂಜೊದಾರೋವಿನ ಕೆಳಭಾಗದ ಪ್ರದೇಶದ ರಸ್ತೆಗಳು 9.4 ಮೀಟರ್ ಅಗಲವನ್ನು ಹೊಂದಿದ್ದಾವೆ. ಆಮೇಲೆ ಈ ರಸ್ತೆಗಳು ಅಲ್ಲಲ್ಲಿ ಸಂಧಿಸಿ ಚೌಕ ಮತ್ತು ವೃತ್ತಗಳನ್ನು ರಚಿಸಿವೆ. ನಾನಾಗಲೇ ಹೇಳಿದಂತೆ ರಸ್ತೆಗಳಲ್ಲಿ ಬೀದಿ ದೀಪದ ವ್ಯವಸ್ಥೆ ಎನ್ನುವುದು ಇತ್ತು ಮತ್ತು ಅಲ್ಲಲ್ಲಿ ಕಸದ ತೊಟ್ಟಿಗಳಿದ್ದ ಬಗ್ಗೆನೂ ಸಹ ಅವಶೇಷಗಳು ನಮಗೆ ಸಿಕ್ಕಿದ್ದಾವೆ. EJH ಮ್ಯಾಕೆ ಎನ್ನುವರು ಹೇಳುವಂತೆ ಲಂಬ ಮತ್ತು ಅಗಲವಾದಂತಹ ರಸ್ತೆಗಳು ನಗರಕ್ಕೆ ವೆಂಟಿಲೇಟರ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದವು ಮತ್ತು ಪಟ್ಟಣಗಳನ್ನು ಮಾಲಿನ್ಯದಿಂದ ಮುಕ್ತವಾಗಿರಿಸಿದ್ದವು ಎನ್ನುವ ವಿಚಾರವನ್ನು ಅವರು ಹೇಳ್ತಾರೆ. ಅಂದರೆ ಲಂಬ ಅಂದರೆ ನೇರವಾದ ಮತ್ತು ಅಗಲವಾದಂತಹ ರಸ್ತೆಗಳು ಒಂದು ರೀತಿಯಲ್ಲಿ ಹರಪ್ಪ ನಗರಗಳಿಗೆ ಒಳ್ಳೆಯ ಗಾಳಿ ಬೆಳಕನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದೋ ಎನ್ನುವುದನ್ನು ಮ್ಯಾಕೆ ಅವರು ಹೇಳ್ತಾರೆ. ನಾವದೇ ಸಮಕಾಲೀನ ಮೆಸೊಪೊಟೇಮಿಯಾ, ಈಜಿಪ್ಟ್ ಮುಂತಾದ ನಾಗರಿಕತೆಗಳ ಒಂದು ರಸ್ತೆಗಳನ್ನು ನೋಡಿದರೆ ಆ ರಸ್ತೆಗಳು ತುಂಬ ಕಿರಿದಾಗಿದ್ದವು. ಆದರೆ ಹರಪ್ಪ ನಾಗರಿಕತೆಯ ರಸ್ತೆಗಳು ಉತ್ತಮವಾಗಿದ್ದೋ, ಅಗಲವಾಗಿದ್ದೋ
ನೇರವಾಗಿದ್ದವು. ಲೋಥಾಲ್ನಲ್ಲಿ ಸಂಶೋಧನೆಯಲ್ಲಿ ಕಂಡುಬಂದಿರುವ ಒಂದು ಮಹತ್ವದ ವಿಚಾರ ಏನಂದರೆ, ಅಲ್ಲಿ 39 ಅಡಿ ಅಗಲದ ಒಂದು ಹೆದ್ದಾರಿಯ ರೀತಿಯ ರಸ್ತೆ ನಮಗೆ ಗೋಚರವಾಗಿದೆ. ಸೊ ಹೀಗಾಗಿ ಹರಪ್ಪಾದ ಜನ ಈ ಒಂದು ನಗರ ಯೋಜನೆಯಲ್ಲಿ ಈ ಒಂದು ರಸ್ತೆಗಳನ್ನು ಯಾವ ರೀತಿಯಲ್ಲಿ ಅಳವಡಿಸಿಕೊಂಡಿದ್ರು, ಯಾವ ರೀತಿಯಲ್ಲಿ ಮಾಡಿಕೊಂಡಿದ್ರು ಎನ್ನುವುದು ಮಹತ್ವದ ಒಂದು ವಿಚಾರ. ಈ ಚಿತ್ರದಲ್ಲಿ ನೀವು ನೋಡಬಹುದು ಯಾವ ರೀತಿ ರಸ್ತೆಗಳನ್ನು ನಾವಿಲ್ಲಿ ಕಾಣಬಹುದು. ಬಲಗಡೆ ಇರುವಂತಹ ಒಂದು ಚಿತ್ರದಲ್ಲಿ ಎರಡೂ ಕಡೆ ಕಟ್ಟಡಗಳ ಅವಶೇಷಗಳನ್ನು ನಾವು ಕಾಣ್ತೇವೆ ಮತ್ತು ರಸ್ತೆಯನ್ನು ಕಾಣ್ತೇವೆ. ಅದು ಒಂದು ಸ್ವಲ್ಪ ಅಗಲವಾದಂತಹ ಒಂದು ರಸ್ತೆ. ಎಡಗಡೆಯ ಒಂದು ಚಿತ್ರದಲ್ಲಿ ಇದು ಒಂದು ಸ್ವಲ್ಪ ಚಿಕ್ಕಿರಿದಾದಂತಹ ಒಂದು ರಸ್ತೆ, ಆದರೆ ಎರಡೂ ಕಡೆ ಕಟ್ಟಡಗಳ ಅವಶೇಷಗಳನ್ನು ನಾವು ಕಾಣಬಹುದು. ರಸ್ತೆಗಳಲ್ಲದೆ ಹರಪ್ಪ ನಾಗರಿಕತೆಯ ನಗರ ಯೋಜನೆಯ ಮತ್ತೊಂದು ವಿಶೇಷತೆ, ಒಂದು ಲಕ್ಷಣ ಅಂದರೆ ಒಳಚರಂಡಿ ವ್ಯವಸ್ಥೆ. ಈ ಒಂದು ಒಳಚರಂಡಿ ವ್ಯವಸ್ಥೆ ನಿಜವಾಗಿಯೂ ಹರಪ್ಪ ನಾಗರಿಕತೆ ನಗರ ನಾಗರಿಕತೆಯಾಗಿತ್ತು ಎನ್ನುವುದನ್ನು ದೃಢೀಕರಿಸುತ್ತದೆ. ಏಕೆಂದರೆ 21ನೇ ಶತಮಾನದಲ್ಲಿರುವಂತಹ ನಾವು ಬಹುತೇಕ ಕಡೆ ಮುಚ್ಚಿದಂತಹ ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿಲ್ಲ. ಆದರೆ ಸುಮಾರು 7-8 ಸಾವಿರ ವರ್ಷಗಳ ಹಿಂದೆ ಇದ್ದಂತಹ ಈ ಒಂದು ನಾಗರಿಕತೆಯ ಜನ ಉತ್ತಮವಾದಂತಹ ವೈಜ್ಞಾನಿಕವಾಗಿ ಮಾಡಿದಂತಹ ಈ ಒಂದು ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ದರು ಎನ್ನುವುದು ನಿಜವಾಗಿಯೂ ಒಂದು ವೈಶಿಷ್ಟ್ಯತೆ ಎಂದು ಹೇಳಬಹುದು. ಹಾಗಾಗಿ ಈ ಜನ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಎನ್ನುವುದನ್ನು ಈ ಒಂದು ಒಳಚರಂಡಿ ವ್ಯವಸ್ಥೆಯೇ ನಮಗೆ ಹೇಳುತ್ತೆ. ರಸ್ತೆಯ ಎರಡೂ ಬದಿಗಳಲ್ಲಿ ಇವರು ಸುಮಾರು 1 ಅಡಿಯಿಂದ 2 ಅಡಿ ಆಳದ ಒಳಚರಂಡಿಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಸುಟ್ಟ ಇಟ್ಟಿಗೆ ಮತ್ತು ಕಲ್ಲನ್ನು ಬಳಸಿ ಒಳಚರಂಡಿಗಳನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಮತ್ತು ಆ ಒಂದು ಒಳಚರಂಡಿಗಳನ್ನು ಇಟ್ಟಿಗೆ ಮತ್ತು ಕಲ್ಲನ್ನು ಬಳಸಿ ಅದರ ಮೇಲ್ಭಾಗವನ್ನು ಮುಚ್ಚಲಾಗ್ತಾ ಇತ್ತು. ದೇ ವರ್ ನಾಟ್ ಲೆಫ್ಟ್ ಓಪನ್ ಬಟ್ ದೇ ವರ್ ಕ್ಲೋಸ್ಡ್. ಆ ಒಂದು ಒಳಚರಂಡಿಗಳನ್ನು ಮೇಲೆ ಮುಚ್ಚಲಾಗ್ತಾ ಇತ್ತು. ಅದು ತುಂಬ ಪ್ರಮುಖವಾದಂತಹ ಒಂದು ವಿಶೇಷತೆ. ಪ್ರತಿ ಮನೆಯೂ ಸಹ ತನ್ನದೇ ಆದಂತಹ ಒಂದು ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿತ್ತು. ಅದರ ಪ್ರತಿ ಮನೆಯ ಒಂದು ಒಳಚರಂಡಿ ರಸ್ತೆಯ ಪ್ರಮುಖ ಒಳಚರಂಡಿಯೊಂದಿಗೆ ಬಂದು ಸೇರ್ತಾ ಇತ್ತು. ಅನಂತರ ಆ ರಸ್ತೆಯಲ್ಲಿರುವಂತಹ ಒಳಚರಂಡಿಯ ಒಂದು ತ್ಯಾಜ್ಯ ನದಿಗೆ ಹೋಗಿ ಸೇರೋಕೆ ಅವಕಾಶ ಮಾಡಲಾಗಿತ್ತು. ಅಲ್ಲದೆ ರಸ್ತೆಯಲ್ಲಿರುವಂತಹ ಒಳಚರಂಡಿಗಳಿಗೆ ಅಲ್ಲಲ್ಲಿ ಮ್ಯಾನ್ಹೋಲ್ಗಳನ್ನು ಸಹ ಅಳವಡಿಸಲಾಗಿತ್ತು. ಅಂದರೆ ಆ ಒಳಚರಂಡಿಗಳೇನಾದರೂ ಕಟ್ಟಿಕೊಂಡ್ರೆ ಅದನ್ನು ಸ್ವಚ್ಛಗೊಳಿಸುವ ಸಲುವಾಗಿ ಮಾಡಿರುವಂತಹ ಒಂದು ವ್ಯವಸ್ಥೆ, ಅದನ್ನು ಮ್ಯಾನ್ಹೋಲ್ ಅಂತ ಕರೀತಾರೆ. ಸೊ ಅದನ್ನು ಸಹ ಮಾಡಲಾಗಿತ್ತು. ಎಲ್ ಭಾಷ್ಯಂ ಅವರು ದಿ ವಂಡರ್ ದಟ್ ವಾಸ್ ಇಂಡಿಯಾ ಎನ್ನುವಂತಹ ಒಂದು ಕೃತಿಯನ್ನೇನು ಬರೆದಿದ್ದಾರೆ, ಅದರಲ್ಲಿ ಅವರು ಬರೀತಾರೆ, ರೋಮನ್ ನಾಗರಿಕತೆಯವರೆಗೆ ಯಾವುದೇ ಪುರಾತನ ನಾಗರಿಕತೆಯು ಸಿಂಧೂ ಜನರಂತಹ ಅತ್ಯಾಧುನಿಕ ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿರಲಿಲ್ಲ ಅಂತ ಹೇಳಿಬಿಟ್ಟು ಎಲ್ ಭಾಷ್ಯಂ ಅವರು ಬರೀತಾರೆ. ಅಂದರೆ ರೋಮನ್ ನಾಗರಿಕತೆಯವರೆಗೆ ಏನು ಪ್ರಸಿದ್ಧ ರೋಮ್ ನಾಗರಿಕತೆ ಎನ್ನುವುದಿತ್ತು, ಆ ಪ್ರಸಿದ್ಧ ರೋಮ್ ನಾಗರಿಕತೆಯ ಕಾಲದವರೆಗೆ ಬೇರಾವುದೇ ಅಲ್ಲಿಯ ತನಕ ಇದ್ದಂತಹ ಬೇರಾವುದೇ ನಾಗರಿಕತೆಯು ಹರಪ್ಪ ಜನರು ಹೊಂದಿದ್ದಂತಹ ಒಳಚರಂಡಿಯ ವ್ಯವಸ್ಥೆಯನ್ನು ಆ ನಾಗರಿಕತೆಗಳು ಪೂರ್ವದ ಯಾವುದೇ ನಾಗರಿಕತೆಗಳು ಹೊಂದಿರಲಿಲ್ಲ ಅಂತ ಹೇಳ್ತಾರೆ. ಸೊ ಇದು ಹರಪ್ಪ ಜನರು ಒಳಚರಂಡಿ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಂಡಿದ್ರು ಎನ್ನುವುದಕ್ಕೆ ಸಾಕ್ಷ್ಯ ಮತ್ತು ಅವರ ಒಂದು ಜ್ಞಾನಕ್ಕೆ ಮೀಸಲಾಗಿದೆ. ಈ ಒಂದು ಚಿತ್ರಗಳಲ್ಲಿ ನಾವು ನೋಡಬಹುದು ಯಾವ ರೀತಿ ಈ ಒಂದು ಒಳಚರಂಡಿ ವ್ಯವಸ್ಥೆ ಎನ್ನುವುದು ಇತ್ತು ಅಂತ ಹೇಳಿಬಿಟ್ಟು ಇದರಿಂದ ನಮಗೆ ಕಾಣುತ್ತೆ. ನೋಡಿ, ಎರಡೂ ಕಡೆ ಈ ಒಂದು ಚಿತ್ರದಲ್ಲಿ
ಈ ಎರಡೂ ಕಡೆ ಕಟ್ಟಡಗಳಿದ್ದಾವೆ, ಮನೆಗಳು. ಈ ಮನೆಗಳ ಒಂದು ಒಳಚರಂಡಿ ಮುಖ್ಯ ಚರಂಡಿಗೆ ಸೇರುವ ಒಂದು ವ್ಯವಸ್ಥೆ ಎನ್ನುವುದು ಇದೆ. ಇದು ಅಷ್ಟೇ, ಇಲ್ಲಿ ಒಳಚರಂಡಿ ವ್ಯವಸ್ಥೆ. ಇದು ಅಷ್ಟೇ, ಒಂದು ಮನೆಯ ಒಳಚರಂಡಿ ವ್ಯವಸ್ಥೆ ಹೇಗೋಗಿದೆ ಅಂತ ಈ ಚಿತ್ರದಲ್ಲೂ ನೀವು ಕಾಣಬಹುದು. ಇದು ಬಾವಿ, ಪ್ರತಿ ಮನೆಯೂ ಒಂದು ಬಾವಿಯನ್ನು ಹೊಂದಿರ್ತಾ ಇತ್ತು. ಸೊ ಇದು ಬಾವಿಯ ಒಂದು ಚಿತ್ರ. ಈ ಚಿತ್ರದಲ್ಲಿಯೂ ಸಹ ಈ ಒಂದು ಒಳಚರಂಡಿ ಮುಖ್ಯ ಚರಂಡಿಯೊಂದಿಗೆ ಯಾವ ರೀತಿ ಸೇರ್ತಾ ಇದೆ ಎನ್ನುವುದನ್ನು ನಾವು ಕಾಣಬಹುದು. ಸೊ ಹೀಗೆ ಹರಪ್ಪಾದ ಜನ ಸುಸಜ್ಜಿತವಾದಂತಹ ವ್ಯವಸ್ಥಿತವಾದಂತಹ ಈ ಒಂದು ಒಳಚರಂಡಿ ವ್ಯವಸ್ಥೆಯನ್ನು ಅವರು ಹೊಂದಿದ್ರು. ಒಳಚರಂಡಿ ವ್ಯವಸ್ಥೆಯಲ್ಲದೆ ಹರಪ್ಪ ಜನ ನಗರ ಜೀವನವನ್ನು ಆಚರಣೆ ಮಾಡ್ತಾ ಇದ್ರು, ಅನುಭವಿಸ್ತಾ ಇದ್ರು, ನಗರವಾಸಿಗಳಾಗಿದ್ದರು ಎನ್ನುವುದನ್ನು ದೃಢೀಕರಿಸೋಕೆ ಅವರು ವಾಸ ಮಾಡ್ತಿದ್ದಂತಹ ಕಟ್ಟಡಗಳ ಅವಶೇಷಗಳು. ಬಹುಶಃ ಹರಪ್ಪಾದ ಜನ ವಾಸದ ಕಟ್ಟಡಗಳನ್ನು ನಿರ್ಮಾಣ ಮಾಡುವುದರಲ್ಲಿ ಅದ್ಭುತವಾದಂತಹ ಕೌಶಲ್ಯವನ್ನು ತೋರಿದ್ದಾರೆ. ಎಲ್ಲೋ ಒಂದು ಕಡೆ ಈಜಿಪ್ಟಿನ ಅರಸರುಗಳು ಜನರ ರಕ್ತವನ್ನು ಹೀರಿ ಬೃಹದಾಕಾರದ ಪಿರಮಿಡ್ಡುಗಳನ್ನು ನಿರ್ಮಿಸುವಂತಹ ಸಾಹಸವನ್ನು ಮಾಡಿದರು. ಆದರೆ ಹರಪ್ಪಾದ ಜನ ಅಥವಾ ಹರಪ್ಪಾದ ಆಡಳಿತ ವ್ಯವಸ್ಥೆ ಜನರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಈ ಒಂದು ವಾಸದ ಕಟ್ಟಡಗಳನ್ನು ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು ಎನ್ನುವುದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಹರಪ್ಪ ನಾಗರಿಕತೆಯಲ್ಲಿ ಬಹುತೇಕ ಎಲ್ಲ ಕೇಂದ್ರಗಳಲ್ಲಿ ವಾಸದ ಕಟ್ಟಡಗಳನ್ನು ರಸ್ತೆಯ ಎರಡೂ ಕಡೆ ಕ್ರಮಬದ್ಧವಾಗಿ ರಚನೆ ಮಾಡಿದ್ದಾರೆ. ರಸ್ತೆ ಇದ್ದರೆ ಎರಡೂ ಕಡೆ ಮನೆಗಳನ್ನು ಕಟ್ಟಿದ್ದಾರೆ. ಸುಟ್ಟ ಇಟ್ಟಿಗೆಗಳನ್ನು ಬಳಸಿ ಮನೆಗಳನ್ನು ನಿರ್ಮಿಸಲಾಗಿದೆ. ಮನೆಯ ಗೋಡೆಗಳು ತುಂಬ ದಪ್ಪನಾಗಿವೆ. 1.5 ಮೀಟರ್ ದಪ್ಪನಾದಂತಹ ಗೋಡೆಗಳನ್ನು ಅವು ಹೊಂದಿವೆ. ವಿಶೇಷತೆ ಅಂದರೆ ಈ ನಾಗರಿಕತೆಯ ಜನ ಕಿಟಕಿಗಳನ್ನು ರಸ್ತೆಯ ಕಡೆಗೆ ಇಡ್ತಾ ಇರಲಿಲ್ಲ. ಬಹುಶಃ ರಸ್ತೆಯಲ್ಲಿ ಏಳುವಂತಹ ಒಂದು ಧೂಳು ಮನೆಗೆ ಬರುತ್ತೆ ಎನ್ನುವಂತಹ ಕಾರಣದಿಂದ ರಸ್ತೆಯ ಕಡೆಗೆ ಅವರು ಕಿಟಕಿಗಳನ್ನು ಅವರು ಇಡ್ತಾ ಇರಲಿಲ್ಲ. ಅಲ್ಲದೆ ಈ ಒಂದು ನಾಗರಿಕತೆಯಲ್ಲಿ ಸಣ್ಣ ಮನೆಗಳು ಇದ್ದಾವೆ, ದೊಡ್ಡ ದೊಡ್ಡ ಮನೆಗಳು ಸಹ ಇದ್ದಾವೆ. 1, 2, 3 ಕೊಠಡಿಗಳ ಮನೆಗಳನ್ನು ಸಹ ನಾವು ಕಾಣ್ತೇವೆ. ಅದೇ ರೀತಿ ಹರಪ್ಪಾದ ಒಂದು ದೊಡ್ಡ ಮನೆ ಸುಮಾರು 24 ಕೊಠಡಿಗಳನ್ನು ಹೊಂದಿರುವಂತಹ ಒಂದು ಮನೆಯಾಗಿದೆ. ಅಲ್ಲದೆ 2-3 ಅಂತಸ್ತಿನ ಮನೆಗಳನ್ನು ಸಹ ನಾವು ಕಾಣ್ತೇವೆ. ಈ ಒಂದು ನಾಗರಿಕತೆಯಲ್ಲಿ ಮೆಟ್ಟಿಲುಗಳ ಒಂದು ಅವಶೇಷಗಳನ್ನು ನಾವು ಅಲ್ಲಿ ಕಾಣಬಹುದು. ಮತ್ತು ಮನೆಗಳ ಮೇಲ್ಛಾವಣಿ ಸಮತಟ್ಟಾಗಿತ್ತು. ಸಮತಟ್ಟಾದಂತಹ ಒಂದು ಮೇಲ್ಛಾವಣಿಯನ್ನು ಈ ಒಂದು ಮನೆಗಳು ಹೊಂದಿದ್ದು, ಪ್ರತಿಯೊಂದು ಮನೆಯೂ ಅವರ ಅವಶ್ಯಕತೆಗೆ ಬೇಕಾದಂತಹ ಎಲ್ಲ ರೀತಿಯ ಕೊಠಡಿಗಳನ್ನು ಅವು ಹೊಂದಿದ್ದು, ಪ್ರತಿ ಮನೆಯೂ ತನ್ನದೇ ಆದಂತಹ ಶುದ್ಧ ಕುಡಿಯುವ ನೀರಿನ ಬಾವಿಯನ್ನು ಹೊಂದಿದ್ದು, ಪೂಜಾ ಗೃಹಕ್ಕೆ, ಅಲಂಕಾರ ಗೃಹಕ್ಕೆ, ಅತಿಥಿ ಗೃಹಕ್ಕೆ ಮತ್ತು ಸ್ನಾನಕ್ಕೆ ಪ್ರತ್ಯೇಕವಾದಂತಹ ಕೊಠಡಿಗಳನ್ನು ನಾವು ಹರಪ್ಪ ಜನರ ವಾಸದ ಕಟ್ಟಡಗಳಲ್ಲಿ ನಾವು ಕಾಣಬಹುದು. ಇದು ಒಂದು ಚಿತ್ರ, ಹರಪ್ಪಾದ ವಾಸದ ಕಟ್ಟಡಗಳ ಒಂದು ಅವಶೇಷಗಳು. ನೋಡಿ, ಗೋಡೆಗಳು ಎಷ್ಟು ದಪ್ಪನಾಗಿದ್ದಾವೆ. ಇವೆಲ್ಲ ಬೇರೆ ಬೇರೆ ಕೋಣೆಗಳು, ಬೇರೆ ಬೇರೆ ಭಾಗಗಳು ಕಟ್ಟಡಗಳಲ್ಲಿ. ವಾಸದ ಕಟ್ಟಡಗಳಲ್ಲದೆ ಹರಪ್ಪ ನಾಗರಿಕತೆಯಲ್ಲಿ ನಾವು ಹಲವಾರು ಸಾರ್ವಜನಿಕ ಕಟ್ಟಡಗಳನ್ನು ಸಹ ನಾವು ಕಾಣ್ತೇವೆ. ಹರಪ್ಪ, ಮೊಹೆಂಜೊದಾರೋ ಮತ್ತು ಇತರೆ ಕಡೆ ಸಾರ್ವಜನಿಕ ಕಟ್ಟಡಗಳನ್ನು ಸಹ ನಾವು ಕಾಣ್ತೇವೆ. ಅಂದರೆ ಸಾರ್ವಜನಿಕರು ಬಳಸಲು ಕಟ್ಟಿದಂತಹ ಕಟ್ಟಡಗಳು, ಸಾಮೂಹಿಕವಾಗಿ ಬಳಸಲು, ಸಾಮುದಾಯಿಕವಾಗಿ ಬಳಸಲು. ಅದರಲ್ಲಿ ಪ್ರಮುಖವಾಗಿ ಮೊಹೆಂಜೊದಾರೋವಿನಲ್ಲಿರುವಂತಹ ಸ್ನಾನದ ಘಟ್ಟ, ಬಹುಶಃ ಇದು ತುಂಬ ಪ್ರಮುಖವಾದಂತಹ ಒಂದು ಕಟ್ಟಡ. ಹರಪ್ಪ ನಾಗರಿಕತೆಯ ಸಾರ್ವಜನಿಕ ಕಟ್ಟಡಗಳಲ್ಲಿ ಏನದು ಸ್ನಾನಘಟ್ಟ, ಗ್ರೇಟ್ ಬಾತ್ ಅಂತ ಏನು ಹೇಳ್ತಾರೆ ಇದು ಒಂದು ಪ್ರಮುಖವಾದಂತಹ ಒಂದು ಕಟ್ಟಡ. ಇದು ಮೊಹೆಂಜೊದಾರೋವಿನಲ್ಲಿ ನಮಗೆ ದೊರೆತಿದೆ.
ಈ ಒಂದು ಸ್ನಾನಘಟ್ಟ ಅಥವಾ ಗ್ರೇಟ್ ಬಾತ್ 180 ಅಡಿ ಉದ್ದ ಮತ್ತು 108 ಅಡಿ ಅಗಲವನ್ನು ಇದು ಹೊಂದಿದೆ. ಮಧ್ಯದಲ್ಲಿ ಇರುವಂತಹ ಒಂದು ಕೊಳ, ನೀರು ಇರುವಂತಹ ಒಂದು ಕೊಳ 39 ಅಡಿ ಉದ್ದ ಮತ್ತು 23 ಅಡಿ ಅಗಲ ಮತ್ತು 8 ಅಡಿ ಆಳವನ್ನು ಹೊಂದಿದೆ. ಅದು ನೀರು ನಿಲ್ಲುತ್ತಿದ್ದಂತಹ ಜಾಗ. ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಇದು ವಿಶಾಲವಾದಂತಹ ಮೆಟ್ಟಿಲುಗಳನ್ನು ಹೊಂದಿದೆ. ಮತ್ತು ಈ ಒಂದು ಸ್ನಾನಘಟ್ಟದ ತಳ ಅಥವಾ ನೆಲವನ್ನು ಇಟ್ಟಿಗೆಗಳಿಂದ ಮಾಡಿ ಜಿಪ್ಸಮ್ ಅನ್ನು ಅಳವಡಿಸಲಾಗಿದೆ. ಅಂದರೆ ನೀರು ಲೀಕಾಗಿ ಹೋಗಬಾರದು ಅಂತ ಹೇಳಿ. ಮತ್ತು ಈ ಒಂದು ಸ್ನಾನಘಟ್ಟದ ಪೂರ್ವದ ಅಂಚಿನಲ್ಲಿ ಆ ಸ್ನಾನಘಟ್ಟಕ್ಕೆ ಹೊಂದಿಕೊಂಡಂತೆ ಪೂರ್ವದ ಭಾಗದಲ್ಲಿ ಹಲವಾರು ಸಣ್ಣ ಸಣ್ಣ ಕೋಣೆಗಳಿವೆ. ಸ್ಮಾಲ್ ರೂಮ್ಸ್ ಆರ್ ದೇರ್. ಡಾಕ್ಟರ್ ಮಾರ್ಟಿನ್ ವೀಲರ್ ಅವರು ಈ ಒಂದು ಕೋಣೆಗಳನ್ನು ಅವಲೋಕಿಸಿ ಅವರು ಹೇಳ್ತಾರೆ, ಪುರೋಹಿತರು ಈ ಒಂದು ಕೊಠಡಿಗಳನ್ನು ಬಳಸ್ತಾ ಇದ್ರು, ಅವರು ಅಲ್ಲಿ ವಾಸ ಇರ್ತಾ ಇದ್ರು. ಅವ್ರ ಪ್ರಕಾರ ಈ ಒಂದು ಗ್ರೇಟ್ ಬಾತ್ ಅಥವಾ ಸ್ನಾನಘಟ್ಟ ಅಂತ ನಾವೇನು ಹೇಳ್ತೀವಿ, ಇದು ಒಂದು ಧಾರ್ಮಿಕವಾದಂತಹ ಕಾರ್ಯಗಳನ್ನು ಮಾಡಲು ಇದ್ದಂತಹ ಒಂದು ಈಜುಕೊಳ. ಸೊ ಅಲ್ಲಿ ಪುರೋಹಿತರಿದ್ದರು ಧಾರ್ಮಿಕ ಕಾರ್ಯಾಚರಣೆಗಳನ್ನು ಮಾಡಿಸೋಕೆ ಅಂತ ಹೇಳಿಬಿಟ್ಟು ಮಾರ್ಟಿನ್ ವೀಲರ್ ಅವರು ತಮ್ಮ ವಾದವನ್ನು ಇಟ್ಟಿದ್ದಾರೆ. ಅಲ್ಲದೆ ಈ ಒಂದು ಸ್ನಾನಘಟ್ಟದ ಕೊಳಕಾದ ನೀರನ್ನು ಬರಿದು ಮಾಡಿ ಹೊಸ ನೀರನ್ನು ತುಂಬಲು ಸಹ ಅವಕಾಶ ಕಲ್ಪಿಸಲಾಗಿತ್ತು. ಅದರ ಹತ್ತಿರದ ಒಂದು ಬಾವಿಯಿಂದ ಇದಕ್ಕೆ ನೀರನ್ನು ಉಣಿಸಲು ವ್ಯವಸ್ಥೆ ಎನ್ನುವುದು ಇತ್ತು. ಸೊ ಈ ಒಂದು ಸ್ನಾನಘಟ್ಟ ಹರಪ್ಪ ಜನರು ಶುಚಿತ್ವ ಮತ್ತು ನೈರ್ಮಲ್ಯಕ್ಕೆ ನೀಡಿದ ಒಂದು ಮಹತ್ವವನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬಹುದು. ಒಂದು ಕಡೆ ಶುಚಿತ್ವ ಮತ್ತು ನೈರ್ಮಲ್ಯ, ಇನ್ನೊಂದು ಕಡೆ ಬಹುತೇಕ ವಿದ್ವಾಂಸರು ಹೇಳುವ ಪ್ರಕಾರ ಈ ಒಂದು ಸ್ನಾನಘಟ್ಟವನ್ನು ಅವರು ಧಾರ್ಮಿಕ ಕಾರ್ಯಗಳಿಗಾಗಿ ಬಳಸ್ತಾ ಇದ್ರು ಅಂತಲೂ ಸಹ ಹೇಳಲಾಗಿದೆ. ನೋಡಿ, ಇದು ಆ ಒಂದು ಸ್ನಾನಘಟ್ಟದ ಒಂದು ಚಿತ್ರ. ನಾನು ಆಗಲೇ ಹೇಳಿದಂತೆ ಈ ಎರಡೂ ಕಡೆ ಮೆಟ್ಟಿಲುಗಳಿವೆ. ಓಕೆ, ಇದು 180 ಅಡಿ ಉದ್ದ 108 ಅಡಿ ಅಗಲದ ಈಜುಕೊಳ. ಓಕೆ, ಈ ಕಡೆಯಿಂದ ಇಳಿದು ಬರೋಕೆ ಮೆಟ್ಟಿಲುಗಳಿದ್ದಾವೆ. ಇದು ನೀರು ಇರುವಂತಹ ಸ್ಥಳ. ನೋಡಿ, ಇಲ್ಲಿ ಇದರ ನೆಲಕ್ಕೆ ಇಟ್ಟಿಗೆಗಳನ್ನು ಜೋಡಿಸಲಾಗಿದೆ ಮತ್ತು ಅದಕ್ಕೆ ಜಿಪ್ಸಮ್ ಅನ್ನು ಅಳವಡಿಸಲಾಗಿದೆ. ಇದು ನೀರಿರುವಂತಹ ಒಂದು ಜಾಗ. ಓಕೆ, ಇವು ಸುತ್ತಲೂ ಸಹ ಗ್ಯಾಲರಿ ಥರ, ಪ್ರೇಕ್ಷಕರ ಗ್ಯಾಲರಿ ಥರ ಇದೆ. ಆಮೇಲೆ ನಾನು ಹೇಳಿದಂತಹ ಆ ಒಂದು ಕೊಠಡಿಗಳನ್ನು ಈ ಒಂದು ಭಾಗದಲ್ಲಿ ಕಾಣಬಹುದು. ಇದು ಸ್ನಾನಘಟ್ಟದ ಒಂದು ಚಿತ್ರ, ಗ್ರೇಟ್ ಬಾತ್. ಸ್ನಾನಘಟ್ಟವಲ್ಲದೆ ಹರಪ್ಪ ನಾಗರಿಕತೆಯ ಮತ್ತೊಂದು ಪ್ರಮುಖವಾದಂತಹ ಒಂದು ಲಕ್ಷಣ ಅಂದರೆ ಉಗ್ರಾಣಗಳು, ಗ್ರ್ಯಾನರೀಸ್ ಅಂತ ಏನು ಹೇಳ್ತೀವಿ. ಹರಪ್ಪಾದ ಜನ ಉತ್ತಮವಾದಂತಹ ಕೃಷಿಯನ್ನು ಹೊಂದಿದ್ರು ಮತ್ತು ಸರ್ಪ್ಲಸ್, ಹೆಚ್ಚುವರಿಯಾಗಿ ಧಾನ್ಯಗಳನ್ನು ಬೆಳೀತಾ ಇದ್ರು ಅಂತ ಹೇಳಿಬಿಟ್ಟು ನಮಗೆ ಈ ಉಗ್ರಾಣಗಳ ಅವಶೇಷಗಳಿಂದ ನಮಗೆ ತಿಳಿದು ಬರುತ್ತೆ. ಅಂದರೆ ಅವರು ಬೆಳೆದಂತಹ ಧಾನ್ಯವನ್ನು ತಾವು ಬಳಕೆ ಮಾಡಿ ಹೆಚ್ಚುವರಿ ಧಾನ್ಯಗಳನ್ನು ಸಂಗ್ರಹಣೆ ಮಾಡುವ ಸಲುವಾಗಿ ಈ ಒಂದು ಉಗ್ರಾಣಗಳನ್ನು ಕಟ್ಟಿದ್ದಾರೆ. ಹರಪ್ಪ, ಮೊಹೆಂಜೊದಾರೋ, ಕಾಲಿಬಂಗನ್ ಮುಂತಾದ ಕಡೆ ಈ ಒಂದು ಧಾನ್ಯಗಳನ್ನು ಶೇಖರಿಸುವ ಉಗ್ರಾಣಗಳನ್ನು ನಾವು ಕಾಣುತ್ತೇವೆ. ಹರಪ್ಪದಲ್ಲಿರುವಂತಹ ಒಂದು ಉಗ್ರಾಣ ಸುಮಾರು 168 ಅಡಿ ಉದ್ದ ಮತ್ತು 134 ಅಡಿ ವಿಸ್ತಾರವಾಗಿದೆ. ಈ ರೀತಿಯ ಒಟ್ಟು 6 ಉಗ್ರಾಣಗಳನ್ನು ನಾವು ಹರಪ್ಪದಲ್ಲಿ ಕಾಣ್ತೇವೆ. ಮೊಹೆಂಜೊದಾರೋವಿನಲ್ಲಿ 6 ಈ ಒಂದು ಉಗ್ರಾಣಗಳಿವೆ. ಪ್ರತಿಯೊಂದರ ಉದ್ದಗಲ 16 × 6 ಮೀಟರ್ ಉದ್ದಗಲ. ಹೀಗೆ ಈ ಒಂದು ಉಗ್ರಾಣಗಳು ಆ ಒಂದು ನಾಗರಿಕತೆಯ ಒಂದು ವೆಲ್ತಿನೆಸ್ ಅಂತ ನಾವೇನು ಹೇಳ್ತೀವಿ, ಸಂಪತ್ತನ್ನು ಸೂಚಿಸುವ ಒಂದು ಅವಶೇಷಗಳು ಅಂತ ನಾವು ಹೇಳಬಹುದು. ಇವು ಆ ಗ್ರ್ಯಾನರಿಯ ಚಿತ್ರವನ್ನು ನಾವು ಕಾಣಬಹುದು. ಇದು ಕೇವಲ ಅದರ ತಳ ವಿನ್ಯಾಸ, ಗ್ರೌಂಡ್ ಪ್ಲ್ಯಾನ್ ಮಾತ್ರ ಇವತ್ತು ಉಳ್ಕೊಂಡಿದೆ ಅವಶೇಷಗಳಲ್ಲಿ.
ಧಾನ್ಯಗಳನ್ನು ತುಂಬೋಕೆ, ಧಾನ್ಯಗಳನ್ನು ಬರಿದು ಮಾಡೋಕ್ಕೆಲ್ಲ ಇದರಲ್ಲಿ ಅವಕಾಶ ಇತ್ತು ಅಂತ ಹೇಳಿಬಿಟ್ಟು ವಿದ್ವಾಂಸರ ಒಂದು ಅಭಿಮತ. ಗ್ರಾನರಿಗಳಲ್ಲದೆ ಇತರೆ ಸಾರ್ವಜನಿಕ ಕಟ್ಟಡಗಳು ಅಂದರೆ ಕೋಟೆಗಳು, ನಾನಾಗಲೇ ಹೇಳಿದಂತೆ ಹರಪ್ಪ ನಾಗರಿಕತೆಯ ಹಲವಾರು ಕೇಂದ್ರಗಳಲ್ಲಿ ನಾವು ಕೋಟೆಗಳನ್ನು ಕಾಣಬಹುದು ಅಂತ. ಅದರಲ್ಲಿಯೂ ಮೇಲ್ಭಾಗದ ಪ್ರದೇಶದಲ್ಲಿ ಹರಪ್ಪ, ಮೊಹೆಂಜೊದಾರೋ, ಕಾಲಿಬಂಗನ್, ಧೋಲವೀರ ಮತ್ತು ಇತರ ಕೇಂದ್ರಗಳಲ್ಲಿ ಕೋಟೆಗಳನ್ನು ನಾವು ಕಾಣ್ತೇವೆ. ಇಟಿಕೆಗಳಿಂದ ಕಟ್ಟಿದಂತಹ ಕೋಟೆಗಳನ್ನು. ಬಹುಶಃ ಅವು ರಕ್ಷಣಾ ಒಂದು ವಾಸ್ತುಶಿಲ್ಪವಾಗಿ ಇತ್ತು. ಧೋಲವೀರಾದ ಕೋಟೆ 3 ಕನ್ಸೆಂಟ್ರಿಕ್ ಫೋರ್ಟ್ಸ್ ಅಂತ ನಾವೇನು ಹೇಳ್ತೀವಿ, 3 ಸುತ್ತಿನ ಕೋಟೆ, ಆ ರೀತಿಯ ಒಂದು ಕೋಟೆಯನ್ನು ಧೋಲವೀರಾದಲ್ಲಿ ನಾವು ಕಾಣಬಹುದು. ಸೊ ಕೋಟೆಗಳಲ್ಲದೆ ಸಾರ್ವಜನಿಕ ಸಭಾಂಗಣ, ಮೊಹೆಂಜೊದಾರೋವಿನಲ್ಲಿ 90 ಅಡಿ ಉದ್ದ ಮತ್ತು 90 ಅಡಿ ಅಗಲದಷ್ಟು ಚೌಕಾಕಾರದ ಒಂದು ದೊಡ್ಡ ಸಭಾಂಗಣದ ಅವಶೇಷಗಳು ನಮಗೆ ದೊರೆತಿದೆ. ಬಹುಶಃ ಇದನ್ನು ಸಾರ್ವಜನಿಕ ಸಮಾರಂಭಗಳಿಗೆ, ಸಾಮಾಜಿಕ ಕೂಟಗಳಿಗೆ ಇದನ್ನು ಬಳಸಲಾಗ್ತಾ ಇತ್ತು ಅಂತ ಹೇಳಲಾಗುತ್ತೆ. ಇನ್ನು ಕೆಲವರು ವಿದ್ವಾಂಸರು ಇದನ್ನು ಕಾಲೇಜ್ ಬಿಲ್ಡಿಂಗ್ ಅಂತಲೂ ಸಹ ಅದನ್ನು ಗುರುತಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವುದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಇದು ಆ ಒಂದು ಸಾರ್ವಜನಿಕ ಸಭಾಂಗಣದ ಒಂದು ಅವಶೇಷಗಳ ಚಿತ್ರ. ಇದಲ್ಲದೆ ಹರಪ್ಪ ನಾಗರಿಕತೆಯ ಮತ್ತೊಂದು ಪ್ರಮುಖವಾದಂತಹ ಒಂದು ಲಕ್ಷಣ ಅಂತ ಅಂದರೆ, ಇಷ್ಟೊತ್ತು ನಾವು ಅವರು ರಸ್ತೆಗಳನ್ನು ಮಾಡಿರು, ಒಳಚರಂಡಿಗಳನ್ನು ಮಾಡಿದರು, ಮನೆಗಳನ್ನು ಕಟ್ಟಿಕೊಂಡಿದ್ರು, ಸಾರ್ವಜನಿಕ ಕಟ್ಟಡಗಳನ್ನು ಕಟ್ಟಿಕೊಂಡಿದ್ರು ಅಂತ ನಾವೇನು ಮಾತಾಡೋದು ಅದರಲ್ಲೆಲ್ಲ ಹೇಳ್ತಾ ಹೋದೋ ಸುಟ್ಟ ಇಟ್ಟಿಗೆಗಳನ್ನು ಅವರು ಬಳಸ್ತಾ ಇದ್ರು ಅಂತ. ನಿಜ, ಹರಪ್ಪ ನಾಗರಿಕತೆಯ ವೈಶಿಷ್ಟ್ಯತೆ ಈ ಒಂದು ಇಟ್ಟಿಗೆಗಳು. ಅದರಲ್ಲಿಯೂ ಇಟ್ಟಿಗೆಗಳನ್ನು ಸುಟ್ಟು ಹಲವಾರು ಕಾರ್ಯಗಳಿಗೆ ಅವರು ಬಳಸಿಕೊಂಡದ್ದು ಈ ಒಂದು ಸಂಸ್ಕೃತಿಯ ಒಂದು ವಿಶೇಷತೆ ಅಂತ ನಾವು ಹೇಳಬಹುದು. ಬಹುಶಃ ಅವರು ಇಟ್ಟಿಗೆ ಮಾಡುವಂತಹ ಒಂದು ತಂತ್ರಜ್ಞಾನದಲ್ಲಿ ಸಾಕಷ್ಟು ಜ್ಞಾನವನ್ನು ಅವರು ಹೊಂದಿದ್ರು. ಈ ಒಂದು ಸುಟ್ಟ ಇಟ್ಟಿಗೆಗಳನ್ನು ಹಲವಾರು ಕಾರ್ಯಗಳಿಗೆ ಅವರು ಬಳಸ್ತಾ ಇದ್ದರು. ಸಾಮಾನ್ಯವಾಗಿ ಈ ಒಂದು ಇಟ್ಟಿಗೆಗಳ ಅಳತೆ 11 ಅಡಿ ಉದ್ದ, 5.25 ಅಗಲ ಮತ್ತು 2.25 ಇಂಚು ದಪ್ಪನಾಗಿರ್ತಾ ಇದ್ದು. ದೊಡ್ಡ ಇಟ್ಟಿಗೆ ಅಂದರೆ 20 ಇಂಚು ಉದ್ದ, 8 ಇಂಚು ಅಗಲ ಮತ್ತು 2.25 ಇಂಚು ದಪ್ಪನಾಗಿರ್ತಾ ಇದ್ದು. ಎಲ್ಲ ಆಕಾರದ ಇಟ್ಟಿಗೆಗಳನ್ನು ಸಹ ಇವರು ತಯಾರು ಮಾಡ್ತಾಯಿದ್ರು. ಮೊಹೆಂಜೊದಾರೋವಿನಲ್ಲಿ ಈ ಒಂದು ಇಟ್ಟಿಗೆಗಳನ್ನು ಸುಡುವ ಒಲೆಗಳು, ಕ್ಲಿನ್ಸ್ ಅಂತ ನಾವೇನು ಹೇಳ್ತೀವಿ, ಆ ಒಲೆಗಳ ಸಾಕ್ಷ್ಯಗಳನ್ನು ಸಹ ನಾವು ಕಾಣಬಹುದು. ಸೊ ಇಟ್ಟಿಗೆಗಳನ್ನು ತಯಾರಿಸುವಲ್ಲಿ ಅವರು ಸಾಕಷ್ಟು ಜ್ಞಾನವನ್ನು ಹೊಂದಿದ್ರು ಎನ್ನುವುದು ವಿಶೇಷತೆ. ಈ ಒಂದು ಇಟ್ಟಿಗೆಗಳ ಚಿತ್ರಗಳನ್ನು ನಾವು ಇಲ್ಲಿ ಕಾಣಬಹುದು. ನೋಡಿ, ವಿವಿಧ ಆಕಾರಗಳಲ್ಲಿ ಇರುವಂತಹ ಆ ಒಂದು ಇಟ್ಟಿಗೆಗಳು. ಒಂದನ್ನು ನಾವಿಲ್ಲಿ ಗಮನಿಸಬೇಕು, ಸುಮಾರು 8,000 ವರ್ಷಗಳ ಹಳೆಯ ಇಟ್ಟಿಗೆಗಳಿವು. ನೋಡಿ, ಇಷ್ಟೊಂದು ಈ ಒಂದು ವಾತಾವರಣದ ಎಲ್ಲ ರೀತಿಯ ಪ್ರಭಾವಗಳನ್ನೂ ಸಹ ಮೆಟ್ಟಿ ಈ ಒಂದು ಇಟ್ಟಿಗೆಗಳು ನಿಂತಿದ್ದಾವೆ ಎನ್ನುವುದಕ್ಕೆ ಎಷ್ಟು ಉತ್ತಮ ಗುಣಮಟ್ಟದ ಇಟ್ಟಿಗೆಗಳನ್ನು ಅವರು ತಯಾರು ಮಾಡ್ತಿದ್ರು ಎನ್ನುವುದನ್ನು ನಾವು ಊಹೆ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಹರಪ್ಪ ನಾಗರಿಕತೆಯ ನಗರ ಯೋಜನೆಯ ಬಗ್ಗೆ, ರಸ್ತೆಗಳ ನಿರ್ಮಾಣದ ಬಗ್ಗೆ, ವಾಸದ ಕಟ್ಟಡಗಳ ಬಗ್ಗೆ, ಒಳಚರಂಡಿ ವ್ಯವಸ್ಥೆಯ ಬಗ್ಗೆ, ಸಾರ್ವಜನಿಕ ಕಟ್ಟಡಗಳ ಬಗ್ಗೆ, ಉಗ್ರಾಣಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಂಡಿರುತ್ತೇವೆ. ಧನ್ಯವಾದಗಳು.